ಎಸ್, ಮತ್ತಷ್ಟು ಅಪ್ಡೇಟ್ಸ್ ನ ಸಿಐಡಿ ಕಚೇರಿ ಬಳಿ ಇರುವಂತಹ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಒಂದು ತಿಂಗಳ ನಂತರ ಕೊನೆಗೂ ಪ್ರತ್ಯಕ್ಷ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದ ಆರೋಪಿ. 3 ಅತ್ಯಾಚಾರ ಪ್ರಕರಣ, 1 ಲೈಂಗಿಕ ಪ್ರಕರಣ. ಇವತ್ತು ಎಸ್ಐಟಿ ಕಚೇರಿಯಲ್ಲೇ ವಾಸ್ತವ್ಯ. ಈಗ ನಾಳೆಯಿಂದ ಅಸಲಿ ಆಟ ಅಂದ್ರೆ ಅಸಲಿ ತನಿಖೆ, ವಿಚಾರಣೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಎದುರಿಸಬೇಕು. ಏನ್ ಅಪ್ಡೇಟ್ಸ್ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು ತಮಗೆ? ವಿದೇಶಿ ಇವತ್ತು ರಾತ್ರಿ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಚೇರಿಯಲ್ಲೇ ತಂಗಲಿದ್ದಾರೆ. ರಾತ್ರಿ ಯಾವುದೇ ರೀತಿಯಾದಂತಹ ವಿಚಾರಣೆ ಇರೋದಿಲ್ಲ. ನಾಳೆ ಬೆಳಿಗ್ಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಆದ ನಂತರದಲ್ಲಿ ನ್ಯಾಯಾಧೀಶರ ನಿವಾಸ ಅಥವಾ ಓಪನ್ ಕೋರ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಎಸ್ಐಟಿ ಅಧಿಕಾರಿಗಳು ಹಾಜರುಪಡಿಸುತ್ತಾರೆ. ರಿಮಾಂಡ್ ಅರ್ಜಿನಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ತನಿಖಾಧಿಕಾರಿಗಳು ಸಾಮಾನ್ಯವಾಗಿ 14 ದಿನಗಳ ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ. ಆದ್ರೆ ಇಂತಿಷ್ಟು ದಿನಗಳ ಕಾಲ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡುವಂತದ್ದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತದ್ದು. ಸಾಮಾನ್ಯವಾಗಿ ಅತ್ಯಾಚಾರ ಪ್ರಕರಣಗಳಲ್ಲಿ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿಯನ್ನ ಆತನಿಂದ ಹೇಳಿಕೆಯನ್ನ ಪಡ್ಕೊಳ್ಬೇಕು, ಸ್ಪಾಟ್ ಮಾಜರ್ ಮಾಡಬೇಕು, ಜೊತೆಗೆ ಸಾಕ್ಷಿಗಳನ್ನ ಕಲೆ ಹಾಕಬೇಕು. ಜೊತೆಗೆ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಪ್ರಭಾವಿತ, ಜೊತೆಗೆ ಹಾಲಿ ಸಂಸದ ಆಗಿರೋದ್ರ ಹಿನ್ನೆಲೆಯಲ್ಲಿ ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ ಅಂತೇಳಿ ತನಿಖಾಧಿಕಾರಿಗಳು ಕೋರ್ಟ್ಗೆ ರಿಮಾಂಡ್ ಅನ್ನು ಹಾಕಿದಂತ ಸಂದರ್ಭದಲ್ಲಿ ಆತನನ್ನ ಪೊಲೀಸ್ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಒಟ್ಟು 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿರುವಂತದ್ದು. ಜೊತೆಗೆ ಸಾಕಷ್ಟು ಸಂತ್ರಸ್ತೆಯರು ನೇರವಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು ಒಂದ್ ಕಡೆ. ಆದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ದೂರುಗಳು ದಾಖಲಾದಂತ ನಂತರದಲ್ಲಿ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಸರಿಸುಮಾರು 34 ದಿನಗಳ ಕಾಲ ದೇಶದಿಂದ ನಾಪತ್ತೆ ಆಗಿರ್ತಾರೆ. 27ನೇ ತಾರೀಕು ದೇಶದಿಂದ ಹೋದಂತ ಪ್ರಜ್ವಲ್ ರೇವಣ್ಣ ಕಳೆದ 2 ದಿನಗಳ ಹಿಂದೆ ಸ್ವತಃ ಅವರೇ ವಿಡಿಯೋವನ್ನ ಮಾಡಿಬಿಟ್ಟು 31ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಬೆಂಗಳೂರಿಗೆ ಬಂದ ಕೂಡಲೇ ಎಸ್ಐಟಿ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ನಾಳೆ ಬೆಳಗ್ಗಿನಿಂದ ಅಸಲಿ ವಿಚಾರಣೆ ಸ್ಟಾರ್ಟ್ ಆಗಿರುವಂತದ್ದು. ಬರೋಬ್ಬರಿ 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿರುವಂತದ್ದು. ಅಂದ್ರೆ ಐಪಿಸಿ 376 ಅಡಿಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿರುವಂತದ್ದು. ಅತ್ಯಾಚಾರ ಆರೋಪವನ್ನು ಹೊತ್ತಿರುವಂತಹ ವ್ಯಕ್ತಿ ಹಾಲಿ ಸಂಸದ ಆಗಿರೋದ್ರ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಇಲ್ಲಿ ಅಧಿಕಾರಿಗಳು ಪ್ರಮುಖವಾಗಿ 3 ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 3 ಪ್ರಕರಣಗಳಿಗೂ ಕೂಡ ಒಂದೇ ಬಾರಿಗೆ ಸ್ಟೇಟ್ಮೆಂಟ್ ಅನ್ನ ಪಡೆಯುವಂತ ಕೆಲಸ ಆದ್ರೂ ಮಾಡಬಹುದು, ಅಥವಾ ಪ್ರತ್ಯೇಕವಾಗಿ ಮೊದಲು ಯಾವ ಎಫ್ಐಆರ್ ದಾಖಲಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ತದನಂತರದಲ್ಲಿ ಮತ್ತೊಂದು ಪ್ರಕರಣವನ್ನ ಕೈಗೆತ್ತಿಕೊಳ್ಳಬಹುದು. ತನಿಖೆಯನ್ನ ಯಾವ ಹಂತದಲ್ಲಿ ಮಾಡಬೇಕು, ಜೊತೆಗೆ ಯಾವ ಪ್ರಕರಣವನ್ನ ಮೊದಲಿಗೆ ಮಾಡಬೇಕು, ಎಲ್ಲ ಪ್ರಕರಣಗಳನ್ನು ಒಂದೇ ರೀತಿಯಾಗಿ ಹೇಳಿಕೆಯನ್ನ ಪಡೆಯುವಂತದ್ದಾಗಿರ್ಬೋದು. ಇವೆಲ್ಲವೂ ಕೂಡ ತನಿಖಾಧಿಕಾರಿಗಳಿಗೆ ಸಂಬಂಧಪಟ್ಟಂತದ್ದು. ಆದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ 376 ಅಡಿಯಲ್ಲಿ ಅತ್ಯಾಚಾರ ಕೇಸ್ ದಾಖಲಾಗಿದೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆಯರಿಂದ ಹೇಳಿಕೆ ಪಡೆಯುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿರುವಂತದ್ದು. ಸಂತ್ರಸ್ತ ಮಹಿಳೆಯರನ್ನ ಕರೆದೊಯ್ದು ಘಟನೆ ನಡೆದಿದೆ ಎನ್ನಲಾದ ಸ್ಥಳಗಳಲ್ಲಿ ಮಾಜರ್ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿರುವಂತದ್ದು. ಜೊತೆಗೆ ಆಯಾ ದಿನದಲ್ಲಿ ಯಾವ ರೀತಿಯಾಗಿ ಸಂತ್ರಸ್ತೆಯರು ತನಿಖಾಧಿಕಾರಿಗಳ ಮುಂದೆ 161 ಸ್ಟೇಟ್ಮೆಂಟ್ ಹಾಗೂ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸಂತ್ರಸ್ತ ಮಹಿಳೆಯರ ಸ್ವಚ್ಛ ಹೇಳಿಕೆ ಅನ್ವಯವಾಗಿ ಸ್ಥಳ ಮಾಜರ್ ಮಾಡುವಂತ ಕೆಲಸವನ್ನ ಡಿಜಿಟಲ್ ಟೆಕ್ನಿಕಲ್ ಎವಿಡೆನ್ಸ್ ಜೊತೆಗೆ ಸಾಂದರ್ಭಿಕ ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಈಗ ಆಲ್ರೆಡಿ ಎಸ್ಐಟಿ ಅಧಿಕಾರಿಗಳು ಮಾಡಿರುವಂತದ್ದು. ಪ್ರಜ್ವಲ್ ರೇವಣ್ಣರನ್ನ ನಾಳೆ ಮೆಡಿಕಲ್ ಚೆಕಪ್ ಮಾಡಿಸಿ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿಸಿ ಪೊಲೀಸ್ ಕಸ್ಟಡಿಗೆ ಪಡೆದ ನಂತರ ಆತನಿಗೆ ಅಸಲಿ ವಿಚಾರಣೆ ಸ್ಟಾರ್ಟ್ ಆಗುವಂತದ್ದು. ಅಂದ್ರೆ ಆತನ ಮೇಲೆ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ನಲ್ಲಿ ದಾಖಲಾಗಿರುವಂತಹ ಅಂಶಗಳನ್ನ ಮುಂದಿಟ್ಟು ಮೊದಲಿಗೆ ಪ್ರಶ್ನೆ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಪ್ರಜ್ವಲ್ ರೇವಣ್ಣನಿಂದ ಹೇಳಿಕೆಗಳನ್ನ ಪಡೆಯುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡುವಂತದ್ದು. ಒಂದು ವೇಳೆ ಪೊಲೀಸ್ ಅಧಿಕಾರಿಗಳ ವಿಚಾರಣೆ ವೇಳೆಯಲ್ಲಿ ಪ್ರಜ್ವಲ್ ರೇವಣ್ಣ ತನಗೇನು ಗೊತ್ತಿಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಈ ಹಿಂದೆ ಪೊಲೀಸರು ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ರೇವಣ್ಣ ಅವರು ಯಾವ ರೀತಿ ತನಗೂ ಇದಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ, ಇದು ರಾಜಕೀಯ ಷಡ್ಯಂತ್ರ ಅಂತೇಳಿ ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟರು. ಅದೇ ರೀತಿ ಪ್ರಜ್ವಲ್ ರೇವಣ್ಣ ಏನಾದ್ರು ನನಗೂ ಇದಕ್ಕೂ ಸಂಬಂಧ ಇಲ್ಲ, ರಾಜಕೀಯ ಪಿತೂರಿ ಅಂತೇಳಿ ಅಂದ್ರೆ ಇಲ್ಲಿ 2 ದಿನಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಮಾಡಿದಂತ ವಿಡಿಯೋವನ್ನ ಗಮನಿಸಬಹುದು. ಪ್ರಜ್ವಲ್ ರೇವಣ್ಣ ಇದೊಂದು ರಾಜಕೀಯ ಪಿತೂರಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ನನಗೆ ಇದಕ್ಕೂ ಸಂಬಂಧ ಇಲ್ಲ, ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ಹೀಗಾಗಿ ಐಸೋಲೇಷನ್ ನಲ್ಲಿ ಇದ್ದೆ, ಎಷ್ಟು ದಿನ ಬರ್ಲಿಕ್ಕೆ ಆಗ್ಲಿಲ್ಲ, ಹೀಗಾಗಿ ಇವಾಗ 31ನೇ ತಾರೀಕು ಬರ್ತೀನಿ ಅಂತ ಹೇಳಿ ಸ್ವತಃ ಪ್ರಜ್ವಲ್ ರೇವಣ್ಣ ಹೇಳ್ಕೊಂಡಿದ್ರು. ಪೊಲೀಸ್ ವಿಚಾರಣೆ ವೇಳೆಯಲ್ಲಿ ಏನಾದ್ರು ಪ್ರಜ್ವಲ್ ರೇವಣ್ಣ ಇದೇ ಮಾತನ್ನ ಪುನರುಚ್ಚಾರ ಮಾಡಿದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂತ್ರಸ್ತ ಮಹಿಳೆಯರು ಕೊಟ್ಟಂತ ಹೇಳಿಕೆಗಳನ್ನ ಮುಂದಿಟ್ಟು ಪ್ರಶ್ನೆಯನ್ನ ಮಾಡ್ತಾರೆ. ಅವರ ವಿರುದ್ಧ ಇರುವಂತ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಮುಂದಿಟ್ಟು ಪ್ರಶ್ನೆಯನ್ನ ಮಾಡ್ತಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ಪ್ರಜ್ವಲ್ ರೇವಣ್ಣಗೆ ಸಾಮಾನ್ಯ ಪ್ರಕರಣಗಳಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸಿದಂತ ರೀತಿಯಲ್ಲಿ ಕೇವಲ ಮೆಡಿಕಲ್ ಚೆಕಪ್ ಇರೋದಿಲ್ಲ, ಅವ್ರಿಗೆ ಬಿಪಿ, ಶುಗರ್, ಇಸಿಜಿ ಸೇರಿದಂತೆ ಅತ್ಯಾಚಾರ ಪ್ರಕರಣದ ಆರೋಪಿ ಆಗಿರೋದ್ರ ಹಿನ್ನೆಲೆಯಲ್ಲಿ ಅವ್ರಿಗೆ ಪುರುಷತ್ವ ಪರೀಕ್ಷೆಯನ್ನು ಕೂಡ
SIT ಅಧಿಕಾರಿಗಳು ಮಾಡಿಸುವಂತದ್ದು. ವೈದ್ಯರಿಂದ ಮೆಡಿಕಲ್ ರಿಪೋರ್ಟ್ ಅನ್ನು ತಗೊಳ್ತಾರೆ. ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ವಿರುದ್ಧವಾಗಿ ಅತ್ಯಾಚಾರ ಪ್ರಕರಣ ಆರೋಪ ಕೇಳಿ ಬಂದಿರುವಂತದ್ದು. ಸಂತ್ರಸ್ತೆಯರು ಕೂಡ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಕೋರ್ಟ್ ನಿಂದ ಅನುಮತಿಯನ್ನ ಪಡ್ಕೊಂಡು ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿಯ ಪುರುಷತ್ವ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ. ಜೊತೆಗೆ ಈ ಒಂದು ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿಯ ಮುಖಚರ್ಯೆ ಎಲ್ಲೂ ಕೂಡ ಸ್ಪಷ್ಟವಾಗಿ ಕಾಣೋದಿಲ್ಲ. ಹೀಗಾಗಿ ಆತನ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ SIT ಅಧಿಕಾರಿಗಳು ಬಳಸಿಕೊಂಡು ಅದನ್ನ FSL ಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅಸ್ಲಿಗೆ ನಾಳೆಯಿಂದ ಆತನ ಯಾವಾಗ ಮೆಡಿಕಲ್ ಚೆಕಪ್ ಮುಗಿಯುತ್ತೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ತದನಂತರದಲ್ಲಿ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಂತ ನಂತರದಲ್ಲಿ ಪ್ರಜ್ವಲ್ ರೇವಣ್ಣಗೆ SIT ಅಧಿಕಾರಿಗಳು ಅಸಲಿ ವಿಚಾರಣೆಯನ್ನು ಶುರು ಮಾಡುವಂತದ್ದು. ವಿದೇಶ್ರೀ ಶಿವಕುಮಾರ್, ಈಗ ನಾಳೆ ಅಸಲಿ ಆಟ ಅಥವಾ ಅಸಲಿ ತನಿಖೆ ಆರಂಭ ಆಗುತ್ತೆ ಅಂತ ಹೇಳಿದ್ರಿ. ಇನ್ನೇನು ಕೆಲವೇ ಗಂಟೆಗಳು ಕಳೆದಂತಹ ನಂತರದಲ್ಲಿ, ಬೆಳಕು ಹರಿದಂತಹ ನಂತರದಲ್ಲಿ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಈ ವಿಚಾರಣೆ ಮಾಡುವಂತಹ ಟೀಮ್ನಲ್ಲಿ ಎಷ್ಟು ಜನ ಪೊಲೀಸ್ ಅಧಿಕಾರಿಗಳಿರ್ತಾರೆ? ಯಾರ ನೇತೃತ್ವದಲ್ಲಿ ವಿಚಾರಣೆ ಆಗುತ್ತೆ? ಯಾರ ನೇತೃತ್ವದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ? ಶಿವಕುಮಾರ್, ವಿದೇಶಿ ಪ್ರಕರಣದಲ್ಲಿ ಪ್ರಮುಖವಾಗಿ SIT ಮುಖ್ಯಸ್ಥರಾದಂತಹ BK ಸಿಂಗ್ ಹಾಗೂ ಇಬ್ಬರು ಮಹಿಳಾ IPS ಅಧಿಕಾರಿಗಳಾಗಿರುವಂತಹ ಸುಮನ್ ಪನ್ನೇಕರ್ ಹಾಗೂ ಸೀಮಾ ಲಾಟ್ಕರ್ ಇರುವಂತದ್ದು. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದ, ಜೊತೆಗೆ ಮೂರು ಅತ್ಯಾಚಾರ ಪ್ರಕರಣಗಳ ಆರೋಪಿಯಾಗಿರೋದ್ರ ಹಿನ್ನೆಲೆಯಲ್ಲಿ ಅವರನ್ನ ನೇರವಾಗಿ BK ಸಿಂಗ್ ಅಂದ್ರೆ SIT ತನಿಖಾ ತಂಡದ ಮುಖ್ಯಸ್ಥರಾಗಿರುವಂತಹ BK ಸಿಂಗ್ ಅವರೇ ನೇರವಾಗಿ ಅವರನ್ನ ತನಿಖೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣರ ವಿಚಾರಣೆಗೆ ಸಂಬಂಧಪಟ್ಟಂತೆ ನೇರ ಪ್ರಶ್ನೆಗಳನ್ನ ಮೊದಲಿಗೆ SIT ಅಧಿಕಾರಿಗಳು ಮುಂದಿಟ್ಟುವಂತದ್ದು. ಅಂದ್ರೆ ಅವ್ರ ವಿರುದ್ಧ ದಾಖಲಾಗಿರುವಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಹೇಳಿಕೆಯನ್ನು ದಾಖಲು ಮಾಡುವಂತ ಕೆಲಸವನ್ನ ಒಂದ್ ಕಡೆ ಮಾಡಿದ್ರೆ, ಮತ್ತೊಂದ್ ಕಡೆ ಪ್ರಜ್ವಲ್ ರೇವಣ್ಣ ಏನಾದ್ರೂ ತನಿಖೆಗೆ ಉಲ್ಟಾ ಹೊಡೆದು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋಂತ ಹೇಳಿಕೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಮುಂದಿಟ್ಟು ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅವತ್ತಿನ ದಿನ ಅಂದ್ರೆ ಅವ್ರ ಮೇಲೆ ಏನ್ ಆರೋಪ ಕೇಳಿ ಬಂದಿದೆ, ಅವತ್ತಿನ ದಿನ ನಾನು ಅಲ್ಲಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಗಳು ಅಂದ್ರೆ ಅವತ್ತಿನ ದಿನ ಪ್ರಜ್ವಲ್ ರೇವಣ್ಣ ಅಲ್ಲಿದ್ರಾ ಇರ್ಲಿಲ್ವಾ ಅಥವಾ ಸಂತ್ರಸ್ತರ ಹೇಳಿಕೆನೆ ಸುಳ್ಳ ಅಂತೇಳಿ ಪ್ರಜ್ವಲ್ ರೇವಣ್ಣ ಅಲಿಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿನ ಟವರ್ ಡಂಪ್ ಅನ್ನ ತೆಗೆದು ಅವ್ರಿಗೆ ಅವರ ಮುಂದಿಟ್ಟು ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಮತ್ತೊಂದೆಡೆ ಸಂತ್ರಸ್ತ ಮಹಿಳೆಯರು ಏನು ಆರೋಪವನ್ನ ಮಾಡಿದರೆ ಸಂತ್ರಸ್ತ ಮಹಿಳೆಯರನ್ನ ಕರೆದು ಮುಂದೆ ನಿಲ್ಲಿಸಿ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿಯ ಗುರುತು ಪತ್ತೆ ಹಚ್ಚುವಂತ ಕಾರ್ಯವನ್ನು ಕೂಡ SIT ಅಧಿಕಾರಿಗಳು ಮಾಡುವಂತದ್ದು. ಒಟ್ಟಿನಲ್ಲಿ ಮೂರು ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣರಿಗೆ ನಾಳೆಯಿಂದ ಅಸಲಿ ವಿಚಾರಣೆ ಬಿಸಿ ಮುಟ್ಲಿದೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ತನಗೇನು ಗೊತ್ತಿಲ್ಲ, ತಾನೇನು ಮಾಡಿಲ್ಲ ಅನ್ನೋ ರೀತಿ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲ. SIT ಅಧಿಕಾರಿಗಳು ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಮುಂದಿಟ್ಟು ಒಂದ್ ಕಡೆ ವಿಚಾರಣೆ ಮಾಡಿದ್ರೆ, ಮತ್ತೊಂದ್ ಕಡೆ ಸಂತ್ರಸ್ತ ಮಹಿಳೆಯರನ್ನ ಕರೆತಂದು ಅವರಿಂದ ಆರೋಪಿಯನ್ನ ಗುರ್ತು ಮಾಡುವಂತ ಕಾರ್ಯವನ್ನು ಕೂಡ ಮಾಡ್ತಾರೆ. ಅಂದ್ರೆ ನೀವು ದೂರು ಕೊಟ್ಟಂತ ವ್ಯಕ್ತಿ ಇದೇ ವ್ಯಕ್ತಿನ ಅಥವಾ ನೀವೇನ್ ಆರೋಪವನ್ನ ಮಾಡ್ತಿದ್ದೀರಾ, ಈತನಿಂದಾಗಿ ನಮ್ಗೆ ಅತ್ಯಾಚಾರ ಆಗಿದೆ, ಲೈಂಗಿಕ ಶೋಷಣೆ ಆಗಿದೆ ಅಂತೇಳಿ ಸಂತ್ರಸ್ತ ಮಹಿಳೆಯರಿಂದ ಆರೋಪಿಯ ಗುರುತು ಪತ್ತೆ ಕಾರ್ಯ ಕೂಡ ಒಂದೊಂದು ಕಡೆ ನಡೆಯುತ್ತೆ. ಮತ್ತೊಂದ್ ಕಡೆ ಅಶ್ಲೀಲ ವಿಡಿಯೋಗಳು ಏನು ವೈರಲ್ ಆಗಿದೆ, ಇದೇ ವಿಡಿಯೋದಲ್ಲಿ ಆರೋಪಿಯ ಮುಖಚರ್ಯೆ ಎಲ್ಲೂ ಕೂಡ ಪತ್ತೆ ಆಗದ ಹಿನ್ನೆಲೆಯಲ್ಲಿ ಆತನ ಆಡಿಯೋ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ FSL ಅಧಿಕಾರಿಗಳಿಗೂ ಕೂಡ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತೊಂದ್ ಕಡೆ ನಾಳೆ ಪ್ರಾಥಮಿಕವಾಗಿ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗೆ ನಾರ್ಮಲ್ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿಸುವಂತ ಕೆಲಸವನ್ನ ವೈದ್ಯಾಧಿಕಾರಿಗಳು ಮಾಡುವಂತದ್ದು. ಆತನಿಗೆ BP, ಶುಗರ್, ECG ಸೇರಿದಂತೆ ನಾರ್ಮಲ್ ಚೆಕ್ಅಪ್ ಅನ್ನ SIT ಅಧಿಕಾರಿಗಳು ಮಾಡ್ತಾರೆ. ತದನಂತರದಲ್ಲಿ ಕೋರ್ಟ್ ನಿಂದ ಅನುಮತಿಯನ್ನ ಪಡೆದು ಆರೋಪಿ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿ ಆಗಿರೋದ್ರ ಹಿನ್ನೆಲೆಯಲ್ಲಿ ಆತನ ಪುರುಷತ್ವ ಪರೀಕ್ಷೆಯನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾರೆ. ನಾಳೆಯಿಂದ ಅಸಲಿ ವಿಚಾರಣೆ ಶುರುವಾಗುವಂತದ್ದು. ವಿದ್ಯಾಶ್ರೀ ಶಿವಕುಮಾರ್, ಈಗ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಪ್ರಕ್ರಿಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಆರಂಭ ಆಗಿದೆ. ಹಲವು ಕಡೆ ಸಂತ್ರಸ್ತ ಮಹಿಳೆಯರನ್ನ ಕರ್ಕೊಂಡು ಹೋಗಿ ಮಹಜರು ಮಾಡುವಂತಹ ಕೆಲಸ ಆಗಿದೆ. ಹಾಸನ ಸಂಸದರು ಪ್ರಜ್ವಲ್ ರೇವಣ್ಣ ಅವರ ಸರ್ಕಾರಿ ನಿವಾಸ, ಹಾಸನದ ನಿವಾಸ, ಅಲ್ಲಿ ಹೋಗಿ ಒಂದಿಷ್ಟು ವಸ್ತುಗಳನ್ನ ಸೀಸ್ ಮಾಡುವಂತಹ ಕೆಲಸವನ್ನ, ಅದು ಅವ್ರು ಬಳಸ್ತಾ ಇದ್ದಂತಹ ದಿಂಬ್ ಆಗಿರಬಹುದು, ಹೊದಿಕೆ ಆಗಿರಬಹುದು, ಅದನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ರು. ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಪ್ರಕ್ರಿಯೆ ಆಲ್ರೆಡಿ ಆರಂಭ ಆಗಿದೆ. ಬಟ್ ಈಗ ಆರೋಪಿಯೇ ಬಂದಿರೋದ್ರಿಂದ ಆರೋಪಿ ಕಡೆಯಿಂದ ಯಾವುದಾದ್ರೂ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಅಥವಾ ವಶಕ್ಕೆ ಪಡೆಯುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡುವವರಿದ್ದಾರಾ ಅಂತ ಹೇಳಿ ಶಿವಕುಮಾರ್. ವಿದೇಶಿ ಪ್ರಮುಖವಾಗಿ ಇಲ್ಲಿ SIT ಅಧಿಕಾರಿಗಳು ಮಾಡುವಂತದ್ದು ಮೊದಲಿಗೆ ಅಶ್ಲೀಲ ವಿಡಿಯೋಗಳೇನು ವೈರಲ್ ಆಗಿದೆ, ಜೊತೆಗೆ ಅಶ್ಲೀಲ ವಿಡಿಯೋಗಳನ್ನ ಚಿತ್ರೀಕರಿಸಿದ್ದು ಕೂಡ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಅಂತೇಳಿ ಸಂತ್ರಸ್ತ ಮಹಿಳೆಯರ ದೂರಿನಲ್ಲಿ ಉಲ್ಲೇಖ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಮೊದಲಿಗೆ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಆತನ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡುವಂತದ್ದು. SIT ಅಧಿಕಾರಿಗಳು ತಮ್ಮ ಮೊಬೈಲ್ ಅನ್ನ ಕೇಳಿದಂತ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಕೊಡಬಹುದು, ಕೊಡದೇನೂ ಇರಬಹುದು, ಅಥವಾ ತನ್ನ ಮೊಬೈಲ್ ಕಳೆದೋಗಿದೆ ಅನ್ನೋ ಮಾತನ್ನು ಕೂಡ ಪ್ರಜ್ವಲ್ ರೇವಣ್ಣ ಹೇಳ್ಬೋದು. ಆದ್ರೆ ಇಲ್ಲಿ
ಈ ಪ್ರಕರಣದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಮೊಬೈಲ್ ಇನ್ ಕೇಸ್ ಏನಾದ್ರು ಪ್ರಜ್ವಲ್ ರೇವಣ್ಣ ಅವರೇ ಶೂಟ್ ಮಾಡಿದ್ದಾರೆ, ಅವರೇ ಚಿತ್ರಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ಮೊಬೈಲ್ ಕೂಡ ಪ್ರಮುಖವಾದಂತಹ ಸಾಕ್ಷಿ ಆಗುತ್ತೆ. ಒಂದ್ ವೇಳೆ ಅವ್ರು ಅದೇನಾದ್ರೂ ಕಳೆದು ಹೋಗಿದೆ ಅಂತ ಹೇಳಿದ್ರೆ ಅದನ್ನ ಪತ್ತೆ ಕರೆ ಮಾಡುವಂತದ್ದು SIT ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗುತ್ತೆ. ಮತ್ತೊಂದೆಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಅತ್ಯಾಚಾರ ಪ್ರಕರಣಗಳಲ್ಲೂ ಕೂಡ ಸಂತ್ರಸ್ತ ಮಹಿಳೆಯರೇನಿದ್ದಾರೆ ಮೊದಲಿಗೆ ಅವರಿಂದ 161 ಸ್ಟೇಟ್ಮೆಂಟ್ ಅನ್ನ ತನಿಖಾಧಿಕಾರಿಗಳು ಮಾಡ್ಕೊಂಡಿದ್ದಾರೆ. 161 ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ FIR ಮಾಡುವಂತದ್ದು. ಅಂದ್ರೆ ತನಿಖಾಧಿಕಾರಿಗಳ ಮುಂದೆ ಸಂತ್ರಸ್ತ ಮಹಿಳೆಯರು ಬಂದು ತಮ್ಗಾದಂತಹ ಲೈಂಗಿಕ ಶೋಷಣೆ ಜೊತೆಗೆ ಅವ್ರಿಗಾಗಿರುವಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರು ಕೊಡುವಂತಹ ಸ್ಟೇಟ್ಮೆಂಟ್ ಆಧಾರದ ಮೇಲೆ 161 ಸ್ಟೇಟ್ಮೆಂಟ್ ಆಧಾರದ ಮೇಲೆ FIR ಅನ್ನ ದಾಖಲು ಮಾಡುವಂತದ್ದು. ಜೊತೆಗೆ FIR ದಾಖಲಾದಂತ ನಂತರದಲ್ಲಿ ಸಂತ್ರಸ್ತ ಮಹಿಳೆಯರನ್ನ ನ್ಯಾಯಾಧೀಶ ಮುಂದೆ ಹಾಜರುಪಡಿಸಿ ಅವರಿಂದ ಮತ್ತೆ 164 ಸ್ಟೇಟ್ಮೆಂಟ್ ಅನ್ನ ಕೊಡಿಸುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಾರೆ. ಯಾವಾಗ 161 ಹಾಗೂ 164 ಸ್ಟೇಟ್ಮೆಂಟ್ ಗಳು ದಾಖಲಾಗುತ್ತೆ, ದಾಖಲಾದಂತ ಕೂಡಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಂದರ್ಭಿಕ ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡುವಂತದ್ದು. ಅಂದ್ರೆ ಮೊದಲಿಗೆ ಸಂತ್ರಸ್ತ ಮಹಿಳೆಯಿಂದ ಹೇಳಿಕೆ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ನಿರ್ದಿಷ್ಟ ಸಮಯ, ನಿರ್ದಿಷ್ಟ ಸ್ಥಳದಲ್ಲಿ ಈ ರೀತಿಯಾದಂತಹ ಘಟನೆ ಅಂದ್ರೆ ಲೈಂಗಿಕ ಶೋಷಣೆ ಆಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ಆಕೆ ಯಾವೆಲ್ಲ ಸ್ಥಳಗಳು ಮತ್ತೆ ದಿನಾಂಕವನ್ನ ಉಲ್ಲೇಖವನ್ನ ಮಾಡ್ತಾಳೆ ಅಲ್ಲಿಗೆ ಕರ್ಕೊಂಡು ಹೋಗಿ ಸಂತ್ರಸ್ತ ಮಹಿಳೆಯಿಂದ ವಿಡಿಯೋಗ್ರಫಿ ಮೂಲಕವಾಗಿ ಆಕೆಯ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಳ್ಳುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಜೊತೆಗೆ ಸಾಂದರ್ಭಿಕ ಸಾಕ್ಷಿಗಳು ಅಂದ್ರೆ ಆ ಒಂದು ನಿರ್ದಿಷ್ಟ ಜಾಗದಲ್ಲಿ ನಡೆದಿದೆ ಎನ್ನಲಾದಂತ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿದ್ದಂತ ಸಾಂದರ್ಭಿಕ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತ 2-3 ಕಡೆಗಳಲ್ಲಿ SIT ಅಧಿಕಾರಿಗಳು ಮಾಜರ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಹಾಸಿಗೆ ದಿಂಬನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದ್ರೆ ಸಂತ್ರಸ್ತ ಮಹಿಳೆ ಯಾವೆಲ್ಲ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾರೆ. ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಸದ್ಯ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿ 1 ತಿಂಗಳ ನಂತರ ತನಿಖಾಧಿಕಾರಿಗಳ ಕೈಗೆ ದೊರೆತ ಹಿನ್ನೆಲೆಯಲ್ಲಿ ಆತನಿಂದ ಮೊದಲಿಗೆ ಮಾಡುವಂತದ್ದು ತಮ್ಮ ಮೇಲೆ ಈ ರೀತಿಯಾದಂತಹ ಆರೋಪ ಇದೆ, ಸಂತ್ರಸ್ತ ಮಹಿಳೆಯರು ದೂರನ್ನ ಕೊಟ್ಟಿದ್ದಾರೆ, ನಿಮ್ಮ ಉತ್ತರ ಏನಿದೆ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡುವಂತದ್ದು. ಇದು ಪ್ರಾಥಮಿಕ ಹಂತದ ವಿಚಾರಣೆ ಆಗಿರುತ್ತೆ. ಪ್ರಾಥಮಿಕ ಹಂತದ ವಿಚಾರಣೆಯಲ್ಲಿ ನೇರವಾಗಿ ಕೇಳಿದಂತ ಪ್ರಶ್ನೆಗಳಿಗೆ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಯಾವುದೇ ರೀತಿಯಂತ ಉತ್ತರ ಕೊಡದೆ ಹೋದಂತಹ ಸಂದರ್ಭದಲ್ಲಿ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಮುಂದಿಟ್ಟು ಜೊತೆಗೆ ಆ ಸಂತ್ರಸ್ತ ಮಹಿಳೆಯರನ್ನ ನೇರವಾಗಿ ಆರೋಪಿತನ ಮುಂದೆ ಕರೆತಂದು ಆತನ ಗುರುತು ಪತ್ತೆ ಮಾಡುವಂತ ಕಾರ್ಯವನ್ನು SIT ಅಧಿಕಾರಿಗಳು ಮಾಡುವಂತದ್ದು. ವಿದ್ಯಾಶ್ರೀ, ರೈಟ್, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.